10 बजे तक कोई नहीं आया तो हम रोड ब्लॉक करेंगे। और हम लोग सब लोग मिलकर धरना दिए तो सिस्टरों को कोई तरह आगे नहीं आने दे रहा, उनको रोक रहा थे। हम सब एक आगे ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜನ್ಸಿಯ ಹೋರಾಟ ಸಾಕಷ್ಟು ಸಾಧನೆಯನ್ನ ಮಾಡಿತು. ಅದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಒಂದು ಬ್ಯಾನರ್ ಅಡಿಯಲ್ಲಿ ಮಾಡಿದ್ರು ಸಹ ಅದು ಇಡಿಯಾಗಿ ಒಂದು ಜನ್ಸಿಯ ಹೋರಾಟವಾಗಿತ್ತು. ನಾನು ಜಂತರ್ ಮಂತರ್ ಬಗ್ಗೆ ಮಾತಾಡ್ತಿರೋದು. ಜಂತರ್ ಮಂತರ್ನ ಆ ಹೋರಾಟ ಯಶಸ್ವಿಯಾಯಿತು. ಈ ದೇಶದ ಶಿಕ್ಷಣ ಸಚಿವ ನರೇಂದ್ರ ಮೋದಿ ಸರ್ಕಾರದಲ್ಲಿ ಮಂತ್ರಿಯ ರಾಜೀನಾಮೆ ಆಯಿತು. ನರೇಂದ್ರ ಮೋದಿ ಸರ್ಕಾರ ಮಂಡಿಯೂರಬೇಕಾಯಿತು, ಶರಣಾಗಬೇಕಾಯಿತು. ಅಷ್ಟು ತೀವ್ರತರವಾದಂತಹ ಒಂದು ಹೋರಾಟವಾಗಿತ್ತದು. ಆದರೆ ಅದು ಅಲ್ಲಿಗೆ ನಿಂತಂತೆ ಇದ್ರೂ ಸಹ ನಿಧಾನಕ್ಕೆ ಬೇರೆ ಬೇರೆ ಮಾರ್ಗಗಳಲ್ಲಿ ಬೇರೆ ಬೇರೆ ವರ್ಗಗಳನ್ನ ಆವರಿಸ್ಕೊಂಡು ಹೋಗ್ತಾ ಇದೆ. ಈಗಸು ಜೆನ್ಸಿ ಅನ್ನುವಂತಹ ಆ ಹೋರಾಟ ಜೆನ್ ಆಲ್ಫಾನ ಬಂದು ತಲುಪಿದೆ. ಏನಿದು ಜೆನ್ ಆಲ್ಫಾ ಅಂದ್ರೆ? ಜೆನ್ಸಿಗಿಂತ ಚಿಕ್ಕ ಹುಡುಗರು ಅಂದ್ರೆ ಸ್ಕೂಲ್ ಮಕ್ಕಳು ಆ ಜೆನ್ಸಿಯ ಹೋರಾಟದ ಆಧಾರದ ಮೇಲೆ ಅಥವಾ ಅದರಿಂದ ಪ್ರೇರೇಪಣೆಗೊಂಡು ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದಲ್ಲಿ 2 ಶಾಲೆಗಳಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದಾರೆ. ಅದರಲ್ಲೂ ಉತ್ತರ ಪ್ರದೇಶ ಸರ್ಕಾರ ಪುಟ್ಟ ಮಕ್ಕಳ ಹೋರಾಟಕ್ಕೆ ಶರಣಾಗಿ ಅವರ ಎಲ್ಲ ಬೇಡಿಕೆಗಳನ್ನು ನೆರವೇರಿಸುವ ಆಶ್ವಾಸನೆಯನ್ನು ಕೊಟ್ಟಿದೆ ಮತ್ತು ಆ ಕೆಲಸಗಳು ಆರಂಭ ಕೂಡ ಆಗಿದ್ದಾವೆ. ಸೊ ಯಾವುದಿದು 2 ಶಾಲೆಗಳು, ಎಲ್ಲಿಯ ಶಾಲೆಗಳು, ಏನ್ ನಡೀತು ಅಲ್ಲಿ, ಹೇಗೆ ಜೆನ್ಸಿಯಿಂದ ಪ್ರೇರಣೆ ಪಡೆದುಕೊಂಡಂತಹ ಜೆನ್ ಆಲ್ಫಾ ಈಗ ಸದ್ದು ಮಾಡ್ತಾ ಇದೆ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಆರಂಭದಲ್ಲಿ ಹೇಳ್ದಂಗೆ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಲೇಬಲ್ ಇದ್ರೂ ಸಹ, ಬ್ಯಾನರ್ ಇದ್ರೂ ಸಹ, ಜಂತರ್ ಮಂತರ್ನಲ್ಲಿ ನಡೆದಂತಹ ಹೋರಾಟ ಅದು ಜೆನ್ಸಿ ಹೋರಾಟ ಆಗಿತ್ತು. ಆ ಜೆನ್ಸಿ ಹೋರಾಟ ರಾಜೀನಾಮೆ ನಮ್ಮ ಸಂಸ್ಕೃತಿ ಅಲ್ಲವೇ ಅಲ್ಲ, ನಮ್ಮ ರಕ್ತದಲ್ಲೇ ಇಲ್ಲ ಅನ್ನುವ ಮಟ್ಟಕ್ಕೆ ಮಾತಾಡ್ತಿದ್ದಂತಹ ಬಿಜೆಪಿಯನ್ನ ಮಣಿಸಿ, ನರೇಂದ್ರ ಮೋದಿ ಅವರನ್ನ ಮಂಡಿಯೂರಿಸಿ, ನರೇಂದ್ರ ಮೋದಿ ಸಂಪುಟದಿಂದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವ ಹಾಗೆ ಮಾಡ್ತು. ರಾಜೀನಾಮೆ ಕೊಡಬೇಕಾಯ್ತು. ಅಂತಹ ಯಶಸ್ಸನ್ನು ಗಳಿಸ್ಕೊಳ್ತು. ಅದರಿಂದ ಪ್ರೇರೇಪಣೆ ಪಡೆದು ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಜೆನ್ಸಿ ಹೋರಾಟ ನಡೆಸ್ತಾ ಬರ್ತಾ ಇರೋದು ಆಗಾಗ ಸುದ್ದಿಯಲ್ಲಿ ಬರ್ತಿದೆ. ಸೊ ಆ ಲೆವೆಲಲ್ಲಿ ಅದು ಒಂದಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ಕೊಂಡಿದ್ರೆ ಅದು ಕೆಳಗಿನ ಲೆವೆಲ್ಗೂ ಇಂಪ್ಯಾಕ್ಟ್ ಮಾಡಿದೆ. ಕೆಳಗಿನ ಲೆವೆಲ್ ಯಾವುದು? ಜೆನ್ ಆಲ್ಫಾ. ಅದನ್ನ ಜೆನ್ ಆಲ್ಫಾ ಅಂತ ಕರೀತಾರೆ. ಜೆನ್ಸಿ ಅಂದ್ರೆ 1995ರ ನಂತರ ಹುಟ್ಟಿರುವಂತಹವರು. ಜೆನ್ ಆಲ್ಫಾ ಅಂದ್ರೆ 2012ರ ನಂತರ ಹುಟ್ಟಿರೋರು, ಅಂದ್ರೆ 10-12 ವರ್ಷ ವಯಸ್ಸಿನ ಮಕ್ಕಳು, 5-6 ವರ್ಷದ ಮಕ್ಕಳು. ಈ ಮಕ್ಕಳನ್ನ ಜೆನ್ ಆಲ್ಫಾ ಅಂತ ಕರೀತಾರೆ. ಆ ಮಕ್ಕಳು ಕ್ರಾಂತಿ ಮಾಡ್ತಾರೆ ಅಂದ್ರೆ ಎಸ್, ದೇ ಹ್ಯಾವ್ ಡನ್ ಇಟ್. ಮೊದಲಿಗೆ ಉತ್ತರ ಪ್ರದೇಶದ ಫತೇಪುರ್ನಲ್ಲಿ ಒಂದು ಪ್ರಕರಣ ನಡೀತು. ಅಲ್ಲಿನ ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಕ್ಲಾಸಿಗೆ ಹೋಗದೆ ರಸ್ತೆಗೆ ಬಂದು ಪ್ರತಿಭಟನೆ ಕೂತ್ಕೊಂಡ್ಬಿಟ್ರು. 10 ವರ್ಷ, 9 ವರ್ಷ, 8 ವರ್ಷದ ಮಕ್ಕಳು. ಏನಂದ್ರೆ ನಮ್ಮ ಶಾಲೆಯಲ್ಲಿ ಯಾವ ಸೌಲಭ್ಯನೂ ಇಲ್ಲ, ಮಿನಿಮಮ್ ಸೌಲಭ್ಯ ಇಲ್ಲ, ಕುಡಿಯೋಕೆ ನೀರಿಲ್ಲ, ಟಾಯ್ಲೆಟ್ ಇಲ್ಲ, ಬೆಂಚುಗಳು ಸರಿ ಇಲ್ಲ, ಫ್ಯಾನ್ ಇಲ್ಲ, ಎಂಥದ್ದು ಇಲ್ಲ ಶಾಲೆಯಲ್ಲಿ. ಶಾಲೆ ಅಂತ ಒಂದು ಕಟ್ಟಡ ಇದೆ ಅಷ್ಟೇ, ಇನ್ನೇನು ಇಲ್ಲ ಅಲ್ಲಿ. ನಮಗೆ ಆ ಎಲ್ಲ ವ್ಯವಸ್ಥೆಗಳು ಬೇಕು ಅಂತ ಪ್ರತಿಭಟನೆ ಕೂತ್ಕೊಂಡ್ರು. हम लोग पानी शुद्ध पानी नहीं है, पंखे से किरण आ रहा है, बच्चे किरण मार रहा है, और शौचालय कोई बच्चों को खाना में सही ढंग का मिलता नहीं। और हम लोग सब लोग मिलकर धरना दिए तो सिस्टरों को कोई तरह आगे नहीं आने दे रहा, उनको रोक रहा थे। हम सब एक आगे जेल करने धमकी जा रहे, धमकी कौन दिया है? ಸಣ್ಣ ಪುಟ್ಟ ಮಾಧ್ಯಮಗಳಲ್ಲಿ ಅದು ಕವರೇಜ್ ಆಯ್ತು. ಕವರೇಜ್ ಆಗಿದ ತಕ್ಷಣ ಯೋಗಿ ಆದಿತ್ಯನಾಥ್ ಸರ್ಕಾರ ಒಂದು ಕ್ಷಣ ದಂಗಾಗಿ ಹೋಯ್ತು, ಏನ್ ನಡೀತಾ ಇದೆ ಈ ದೇಶದಲ್ಲಿ ಅಂತ. ಅಲ್ಲಿಗೆ ಇಮ್ಮಿಡಿಯೇಟ್ ಆಗಿ ಅಲ್ಲಿನ DC, ಅಲ್ಲಿನ ಎಜುಕೇಶನ್ ಕಮಿಷನರ್ಗಳನ್ನ ಎಲ್ಲರನ್ನ ಕಳಿಸ್ಕೊಟ್ರು. ಹೋಗಿ ಏನಾಗ್ತಿದೆ ನೋಡಿ, ಅಲ್ಲಿ ಏನ್ ನಡೀತಾ ಇದೆ, ಆ ಮಕ್ಕಳು ಹೇಗೆ ಈ ವಯಸ್ಸಲ್ಲಿ ಇಂತಹ ವಿಚಾರಕ್ಕೆ ಮುಂದಕ್ಕೆ ಬಂದಿದ್ದಾರೆ, ಇಂತಹ ವಿಚಾರದಲ್ಲಿ ಇಂತಹ ಒಂದು ಪ್ರತಿಭಟನೆ, ಇಂತಹ ಒಂದು ರೀತಿಯಾದಂತಹ ಬೇಡಿಕೆಯನ್ನಿಟ್ಟು ಇಷ್ಟು ಜೋರಾಗಿ ಮಾಡ್ತಾ ಇದ್ದಾರಲ್ಲ ಸಂಘಟಿತರಾಗಿ, ಹೇಗೆ ಅಂತ ಬಂದಾಗ ಮಕ್ಕಳು ಅಷ್ಟೇ ಧೈರ್ಯವಾಗಿ, ಅಷ್ಟೇ ಒಂದು ರೀತಿಯಾಗಿ ಪ್ರಬುದ್ಧರಾಗಿ ಮಾತಾಡಿದ್ದಾರೆ. ಅಷ್ಟೇ ಒಂದು ದೊಡ್ಡ ಮಟ್ಟದಲ್ಲಿ ಅವರು ತಾವು ಏನನ್ನ ಬಯಸ್ತಾ ಇದ್ದೀವಿ,
ಇಲ್ಲದೆ ಹೋದ್ರೆ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೆಲವೇ ಗಂಟೆಗಳ ಅವಧಿಯಲ್ಲಿ ಆ ಮಕ್ಕಳ ಆಕ್ರೋಶ ನೋಡಿ, ಅವರ ಬುದ್ಧಿಮತ್ತೆ ನೋಡಿ, ಅವರ ಪ್ರೌಢ್ಯವನ್ನ ನೋಡಿ ಸರ್ಕಾರ ಮಣಿಬೇಕಾಯ್ತು, ಆಶ್ವಾಸನೆ ಕೊಡಬೇಕಾಯ್ತು. ನಿಮಗೆಲ್ಲ ಒದಗಿಸ್ತೀವಿ, ಶಾಲೆಯಲ್ಲಿ ರಿಪೇರಿ ಮಾಡಿಸ್ತೀವಿ, ಬೆಂಚ್ ಹಾಕಿಸ್ತೀವಿ, ಟಾಯ್ಲೆಟ್ ಮಾಡ್ತೀವಿ, ಕುಡಿಯೋ ನೀರು ವ್ಯವಸ್ಥೆ ಮಾಡ್ತೀವಿ ಅಂತ. ನಾವು ನಂಬಲ್ಲ ಅಂತ ಹೇಳ್ತಾರೆ ಮಕ್ಕಳು. ನಂಬಲ್ಲ ಅಂತ ಹೇಳಿದ ತಕ್ಷಣ ಕೆಲವೇ ಗಂಟೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೇ ಬಿಟ್ರು. ಆ ನಂತರ ಮಿಕ್ಕಿದ್ದು ಮಾಡ್ತೀವಿ ಅಂತ ಹೇಳಿ ಒಳಗಡೆ ಬೆಂಚುಗಳನ್ನು ಹಾಕ್ಸೋದು, ಅದು ಇದು ಏನು ಸಣ್ಣ ಪುಟ್ಟ ರಿಪೇರಿ ಕೆಲಸ ಇದೆ ಎಲ್ಲ ಶುರು ಹಚ್ಕೊಂಡ ಮೇಲೆ ಮಕ್ಕಳು ಸೈಲೆಂಟ್ ಆದ್ರು. ಈಗ ಆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಡ್ತೀವಿ ಅಂತ ಉತ್ತರ ಪ್ರದೇಶ ಸರ್ಕಾರ ಹೇಳ್ತಾ ಇದೆ, ಅಲ್ಲಿನ ಶಿಕ್ಷಣ ಇಲಾಖೆ ಹೇಳ್ತಾ ಇದೆ. ಆ ಮಕ್ಕಳ ಆ ಧೈರ್ಯವನ್ನ, ಆ ಸಂಘಟಿತ ಹೋರಾಟವನ್ನ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮಾಡಿದಂತಹ ಆ ಹೋರಾಟವನ್ನ ಈಗ ಎಲ್ಲ ಕಡೆಯಿಂದಲೂ ಸಹ ಆಶ್ಚರ್ಯಚಕಿತರಾಗಿ ನೋಡ್ತಿದ್ದಾರೆ. ಅದು ಒಂದೇ ಜಾಗ ಏನೋ ಒಂದು ಆಕಸ್ಮಿಕ ಆಗೋಯ್ತು ಅನ್ಕೊಂಡ್ರೆ ಒಂದೇ ಜಾಗ ಅಲ್ಲ, ರಾಜಸ್ಥಾನದಲ್ಲಿಯೂ ಸಹ ಇನ್ನೊಂದು ಶಾಲೆ, ಆ ಶಾಲೆಯ ಮಕ್ಕಳು ಸಹ ಬೀದಿಗೆ ಬಂದಿದ್ದಾರೆ. ಅವರ ಬೇಡಿಕೆ ಏನು? ನಮಗೆ ಟೀಚರ್ಗಳ ಕೊರತೆ ಇದೆ, ಟೀಚರ್ಸೇ ಇಲ್ಲ, 2 ಸಬ್ಜೆಕ್ಟ್ ಮಾತ್ರ ಟೀಚರ್ ಇರೋದು. ಆ ಟೀಚರ್ಗಳೇ ಅವ್ರಿಗೆ ಬರ್ದೇ ಇರೋ ಸಬ್ಜೆಕ್ಟ್ನು ಟೀಚ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಒಂದು ಕಡೆ ಕ್ಲಾಸ್ ತಗೊಳ್ತಿದ್ರೆ ಇನ್ನೊಂದು ಕಡೆ ಕ್ಲಾಸ್ ತಗೊಳಕ್ ಟೀಚರ್ ಇಲ್ಲ, ನಾವು ಸುಮ್ಮನೆ ಕೂತಿರ್ತಾ ಇದೀವಿ, ವೇಸ್ಟ್ ಆಗ್ತಿದೆ ಟೈಮ್, ನಮಗೆ ಟೀಚರ್ಗಳನ್ನ ಒದಗಿಸಿ ಕೊಡಿ ಅಂತ ಅಲ್ಲಿನ ಮಕ್ಕಳು. ಅಲ್ಲೊಂದು ಹೆಣ್ಣು ಮಗು ಲೀಡರ್ಶಿಪ್ ತಗೊಂಡಿದೆ, 10 ವರ್ಷದ ಹೆಣ್ಣು ಮಗು ಲೀಡರ್ಶಿಪ್ ತಗೊಂಡು ಆಕೆ ಹೋರಾಟವನ್ನ ಮಾಡ್ತಿದ್ದಾಳೆ. ಆಕೆ ಲೀಡರ್ಶಿಪ್ ನಲ್ಲಿ ಇಡೀ ಶಾಲೆ ಬೀದಿಗೆ ಬಂದಿದೆ. शिक्षा विभाग और सरकार से हमारी ये मांग है कि पीएमसी स्कूल है और यहाँ पे एक भी टीचर है, सेकंड ग्रेड के एक भी टीचर नहीं है, और फर्स्ट ग्रेड है उनके अंदर 2 टीचर है, एक है हिस्ट्री के और एक है हिंदी के। और हिस्ट्री के जो टीचर है वो प्रिंसिपल का पद संभाले, तो उनको भी टाइम मिलता है तो भी पढ़ाते, लेकिन ऑब्वियसली भी काम बहुत है तो वो करने पड़ते हैं। इनसे हमारी मांग है सेकंड ग्रेड, फर्स्ट ग्रेड और थर्ड ग्रेड L1 L2 सभी के टीचर लगाए, वरना तब तक न तो स्कूल का लॉक खुलेगा, 10 बजे तक कोई नहीं आया तो हम रोड ब्लॉक करेंगे। ಬೀದಿಯಲ್ಲಿ ನಿಂತ್ಕೊಂಡು, ರಸ್ತೆಯಲ್ಲಿ ನಿಂತ್ಕೊಂಡು ಅವರು ಪ್ರತಿಭಟನೆ ಮಾಡ್ತಿದ್ದಾರೆ, ಧಿಕ್ಕಾರ ಕೂಗ್ತಿದ್ದಾರೆ, ಜೈಕಾರ ಕೂಗ್ತಿದ್ದಾರೆ, ಸರ್ಕಾರವನ್ನ ಎಚ್ಚರಿಸ್ತಾ ಇದ್ದಾರೆ. ಅದು ಸಹ ಎಲ್ಲ ಕಡೆ ಸುದ್ದಿಯಾಗಿದೆ. ಈಗ ರಾಜಸ್ಥಾನ ಸರ್ಕಾರ ಇಲ್ಲಿಯವರೆಗೂ ಏನು ರೆಸ್ಪಾಂಡ್ ಮಾಡಿಲ್ಲ, ಬಟ್ ಮಾಡುವಂತಹ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಮಕ್ಕಳು ಮಾಡಲೇಬೇಕಾದ ಪರಿಸ್ಥಿತಿ ಬರುವಂತೆ ಆ ಮಕ್ಕಳು ನಡ್ಕೊಳ್ತಿದ್ದಾರೆ. ಯಾಕಂದ್ರೆ ಮಕ್ಕಳು ಆ ರೀತಿ ಸಂಘಟಿತರಾಗಿ ಹೋರಾಟ ಮಾಡೋದನ್ನ ಮೀಡಿಯಾಗಳು ಸಹ ಹೆಚ್ಚು ಬಚ್ಚಿಡೋಕ್ಕಾಗೋದಿಲ್ಲ. ಸೊ ಉತ್ತರ ಪ್ರದೇಶದ ಮಾದರಿಯಲ್ಲೇ ಇಲ್ಲಿಯೂ ಸಹ ಎಲ್ಲ ಬೇಡಿಕೆಗಳು ಸಹ ನೆರವೇರಿಸಿಕೊಳ್ಳುವ ರೀತಿಗೆ ಈ ಮಕ್ಕಳು ಸಹ ಹೋಗ್ತಿದ್ದಾರೆ. ಅವ್ರ ಮುಖ್ಯವಾದ ಬೇಡಿಕೆನೆ ಟೀಚರ್ಗಳ ಕೊರತೆ ಇದೆ, ಟೀಚರ್ಗಳನ್ನ ಒದಗಿಸಿಕೊಡಿ, ನಮ್ಗೆ ಎಲ್ಲ ಸಬ್ಜೆಕ್ಟ್ಗೂ ಟೀಚರ್ಸ್ ಬೇಕು ಅಂತ. ಸೊ ಜನ್ಸಿ ಹೋರಾಟ ಏನೋ ನಡೀತು, ಆ ಮಕ್ಕಳನ್ನ ಬೆದರ್ಸೋದಕ್ಕೆ ಲಾಠಿ ಚಾರ್ಜು, ಅಶ್ರುವಾಯು, ಜಲಫಿರಂಗಿ, ಅದು ಸಾಲದು ಅಂತ ಲಾಠಿಗಳಿಗೆ ಮೊಳೆ ಹೊಡ್ಕೊಂಡು ಬಂದು ಅದರಲ್ಲಿ ಹೊಡೆದಿದ್ದು, ಇನ್ನೆಂಥದ್ದು ಪ್ಯಾಲೆಟ್ ಗನ್ ಬಳಸಿರುವಂತಹ ಆರೋಪಗಳು, ಏನೆಲ್ಲ ಆರೋಪಗಳು ಮತ್ತೆ ಪ್ರತಿಭಟನೆಗಳು ನಿಂತ ನಂತರವೂ ಸಹ ಅವರನ್ನ ಫೇಶಿಯಲ್ ರೆಕಗ್ನಿಷನ್ ಆಧಾರದ ಮೇಲೆ ಹಳ್ಳಿಗೆ ಹೋಗಿ, ಊರಿಗೆ ಹೋಗಿ ಅವರನ್ನ ಮಧ್ಯರಾತ್ರಿಯಲ್ಲಿ ಎಬ್ಬಿಸಿ ಕಾಟ ಕೊಡ್ತಿರೋದು, ಅರೆಸ್ಟ್ ಮಾಡ್ತಿರೋದು, ಇದೆಲ್ಲ ನಡೀತಾ ಇದೆ. ಈ ಮಕ್ಕಳು ಬಾಯಿ ಮುಚ್ಕೊಂಡಿದ್ದು ಬಿಡ್ತಾರೆ, ಜನ್ಸಿನೇ ಹೆದರ್ಕೊಂಡ್ಬಿಡುತ್ತೆ. ಮತ್ತೆ ಅವ್ರ ಹೋರಾಟ ಮುಗೀತು, ರಾಜೀನಾಮೆನೂ ಆಗೋಯ್ತು ಮಂತ್ರಿದು, ಇನ್ನು ಏನೂ ಇಲ್ಲ ಅನ್ಕೊಂಡಿದ್ರಲ್ಲ, ಅಲ್ಲಿಂದ ಮುಂದಕ್ಕೆ ಹೋಗಿ ಇಲ್ಲ, ಈ ದೇಶದಲ್ಲಿ ಅದು ಆರಂಭ ಅಷ್ಟೇ. ಎಲ್ಲ ಹಂತದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಎಲ್ಲರೂ ಸಹ ಇದರಿಂದ ಸ್ಫೂರ್ತಿ ಪಡ್ಕೊಂಡು ಈ ಸರ್ಕಾರಗಳನ್ನ ಅಲುಗಾಡಿಸ್ತಾರೆ. ಅದು ಯಾರದೇ ಸರ್ಕಾರ ಆಗಿರ್ಲಿ, ಕಾಂಗ್ರೆಸ್ ಸರ್ಕಾರ ಆಗಿರ್ಲಿ, ಬಿಜೆಪಿ ಸರ್ಕಾರ ಆಗಿರ್ಲಿ, ಆಮ್ ಆದ್ಮಿ ಪಕ್ಷ, DMK, ಅಥವಾ ಇನ್ಯಾವುದು ತಮಿಳುನಾಡಿನಲ್ಲಿರುವಂತಹ ಈಗ ಇರುವಂತಹ TVK ಪಕ್ಷ ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ, ಯಾವ ಸರ್ಕಾರ ಆದ್ರೂ ಸರಿ, ಜನ ಧೈರ್ಯವಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಬರ್ತಿದ್ದಾರೆ, ಬೀದಿಗೆ ಬರ್ತಿದ್ದಾರೆ. ಅದಕ್ಕೆ ಸ್ಫೂರ್ತಿ ಅನ್ನೋ ರೀತಿಯಲ್ಲಿ ಈ ಮಕ್ಕಳು 5ನೇ ಕ್ಲಾಸು, 6ನೇ ಕ್ಲಾಸು, 8ನೇ ಕ್ಲಾಸ್ ಮಕ್ಕಳು, 10ನೇ ಕ್ಲಾಸ್ ಒಳಗಡೆ ಇರುವಂತಹ ಮಕ್ಕಳು ಈ ಮಟ್ಟಕ್ಕೆ, ಅದು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರನ ಮಂಡಿಯೂರಿಸಿ ತಮಗೆ ಬೇಕಾದ್ದನ್ನ ಮಾಡಿಸ್ಕೊಳ್ತಿದ್ದಾರೆ ಅಂದ್ರೆ ದಟ್ ಇಸ್ ರಿಯಲಿ ಅ ಗ್ರೇಟ್ ಡೆವಲಪ್ಮೆಂಟ್ ಫಾರ್ ದ ಕಂಟ್ರಿ. ಈ ದೇಶದ ಅತಿ ದೊಡ್ಡ ಬೆಳವಣಿಗೆ ಅದು, ಮತ್ತು ಅತ್ಯವಶ್ಯಕವಾದಂತಹ ಬೆಳವಣಿಗೆ. ಇದನ್ನ ನಾವೆಲ್ಲ ಪ್ರೀತಿಯಿಂದ ಸ್ವಾಗತಿಸಬೇಕು. ಮತ್ತೆ ಈ ಕಿಚ್ಚು, ಈ ಹೋರಾಟ, ಈ ನ್ಯಾಯ ಕೇಳುವ ಧೈರ್ಯ, ಈ ದೇಶಕ್ಕೆ ಬೇಕಾದದ್ದನ್ನ ಯುವ ಜನತೆ ಮತ್ತು ಯುವ ಜನತೆಗಿಂತ ಕೆಳಗಿರುವ ಮಕ್ಕಳು ಸಹ ಪುಟ್ಟು ಹಿಡಿದು ಮಾಡಿಸ್ಕೊಳ್ಳುವಂತಹ ಛಲ ಇದೆಯಲ್ಲ, ಅದು
ನಮಗೆಲ್ಲರಿಗೂ ಸಹ ಒಂದು ಆಶಾಭಾವನೆಯನ್ನು ಮೂಡಿಸುತ್ತೆ. ಪ್ರಜಾಪ್ರಭುತ್ವ ಗಟ್ಟಿಯಾಗ್ತಿದೆ. ಏನು ಇವರು ಶಿಥಿಲಗೊಳಿಸಿದ್ರು, ಕಳೆದ 12 ವರ್ಷಗಳಲ್ಲಿ ಪ್ರಜಾಪ್ರಭುತ್ವದ ಬೇಸ್ಮೆಂಟ್ ಅನ್ನೇ ಅಲುಗಾಡಿಸಿದ್ರು, ಇದರ ಫೌಂಡೇಶನ್ ಅನ್ನು ಅಲುಗಾಡಿಸಿದ್ರು. ಅಲ್ಲಿಂದ ಎದ್ದು ವಾಪಸ್ ಬರ್ತಿದ್ದೀವಿ ನಾವು. ಈ ಸರ್ಕಾರವನ್ನೇ ಅಲುಗಾಡಿಸ್ತಿದ್ದೀವಿ, ಮೋದಿಯನ್ನು ಅಲುಗಾಡಿಸ್ತಿದ್ದೀವಿ, ಅಮಿತ್ ಶಾನ ಅಲುಗಾಡಿಸ್ತಾ ಇದ್ದೀವಿ, ಸರ್ವಾಧಿಕಾರವನ್ನು ಅಲುಗಾಡಿಸ್ತಾ ಇದ್ದೀವಿ ಅನ್ನೋದಿದೆಯಲ್ಲ, ದಟ್ಸ್ ಎ ಗ್ರೇಟ್ ನ್ಯೂಸ್. ಅದಕ್ಕೆ ನಿಮ್ಮ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದೆ ಅಷ್ಟೇ. ಸೊ ಇದಿಷ್ಟು ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದ ಸುದ್ದಿ. ಪುಟ್ಟ ಮಕ್ಕಳು ಜೆನ್ಸಿ ಲೆವೆಲ್ಗೂ ಮೀರಿ ಪ್ರತಿಭಟನೆಗಳನ್ನು ಮಾಡಿ ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತಾ ಇರೋದು ಶಾಲೆಯಲ್ಲಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.